ಇಲ್ಲಿ ಕಾಣ್ತಿರ್ತಕ್ಕಂಥದ್ದು ಅಕ್ಕ ತಂಗಿಗೊಂಡು. ಇದೇ ಮಾರ್ಗ ಮಧ್ಯದಲ್ಲಿ ಹೋದರೆ ವಿಶೇಷವಾದ ಜಾಗಕ್ಕೆ ನಾವು ತಲುಪಬಹುದು. ಇದು ಇಲ್ಲಿರ್ತಕ್ಕಂತಹ ಒಂದು ರಸ್ತೆ. ಹಂಪಿಯಿಂದ ಬರ್ತಾ ನಿಮಗೆ ಈ ದಾರಿ ಎಡಗಡೆಗೆ ಸಿಗುತ್ತೆ. ನೀವು ಕಮಲಾಪುರದ ದಾರಿಯಿಂದ ಬಂದಾಗ ನಿಮಗೆ ಅದು ಬಲಗಡೆಗೆ ಸಿಗುತ್ತೆ. ಬನ್ನಿ ಆ ಜಾಗಕ್ಕೆ ಹೋಗಿ ವಿಶೇಷವಾದ ಜಾಗವನ್ನು ನೋಡ್ಕೊಂಡು ಬರೋಣ. ನಮಸ್ಕಾರ. ನನ್ನ ವಿಡಿಯೋ ಮತ್ತು ಜಾಗವನ್ನು ನಾನು ತೋರಿಸೋಕ್ಕಿಂತ ಮುಂಚೆ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಕಳಕಳಿಯ ಪ್ರಾರ್ಥನೆ ಅಥವಾ ಏನು ರಿಕ್ವೆಸ್ಟ್ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ದಯವಿಟ್ಟು ನೋಡಲಿಕ್ಕೆ ಬಂದಂಥ ಇಂತಹ ವಿಶೇಷವಾದ ಐತಿಹಾಸಿಕವಾದ ಜಾಗಗಳನ್ನು ನೀವು ಹಾಳು ಮಾಡಲಾರದೆ ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇದು ಎಲ್ಲರಿಗೂ ಅನ್ವಯಿಸೋದಿಲ್ಲ. ಕೆಲವೊಬ್ಬರು ಈ ರೀತಿ ಮಾಡ್ತಾ ಹೋಗ್ತಾರೆ. ನೀವು ನೋಡಿ ಇಲ್ಲಿ ಎಲ್ಲಿ ಬೇಕಂದರೆ ಇಂತಹ ಜಾಗಗಳಲ್ಲೆಲ್ಲ ಕುಡಿದು ಆ ಬಾಟಲ್ಗಳನ್ನು ಒಡೆದು ಇಲ್ಲಿ ನೋಡ್ಲಿಕ್ಕೆ ಬಂದಂಥವ್ರಿಗೂ ತೊಂದರೆ. ಅದರಿಂದ ಇಲ್ಲಿ ಸುತ್ತಮುತ್ತಲು ವಾಸ ಮಾಡ್ತಕ್ಕಂತಹ ಪ್ರಾಣಿ ಪಕ್ಷಿಗಳು ಕೂಡ ಅದು ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಇಂತಹ ಕೆಲಸಗಳನ್ನು ನೀವು ನಿಮ್ಮ ರೂಮ್ಗಳಲ್ಲಿ ಮಾಡ್ಕೊಳ್ಳಿ. ನೋಡಿ ಎಲ್ಲ ಅದೇ ಬಿದ್ದಿದೆ. ಯಾಕಂದರೆ ನಮ್ಮ ಪರಿಸರವನ್ನು ನಾವು ಸಂರಕ್ಷಣೆ ಮಾಡದೇ ಇದ್ದರೆ ಮುಂದಿನ ಪೀಳಿಗೆಗಳಿಗೆ ಅದು ಉಳಿಯೋದೇ ಇಲ್ಲ. ನಾವು ಇಷ್ಟಾದರೂ ನೋಡ್ತಾ ಇದ್ದೀವಿ. ಇದೇ ರೀತಿ ಇದು ಹಾಳಾಗ್ತಾ ಹೋದರೆ ಮುಂದಿನ ಜನ್ರೇಷನ್ಗೆ ಇದು ಸಿಗೋದೇ ಇಲ್ಲ ಅಂಥೇಳಿ ಹಂಪಿಯನ್ನು ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಬರೋಣ. ಈ ಜಾಗದಲ್ಲಿ ನಾವು ಅತ್ಯಂತ ಹೆಚ್ಚಾಗಿ ನವಿಲುಗಳನ್ನು ಕಾಣಬಹುದಾಗಿದೆ. ಯಾಕಂದರೆ ಇದು ಮೊದಲನೇದಾಗಿ ನಿರ್ಜನ ಪ್ರದೇಶ. ಇಲ್ಲಿ ಯಾರೂ ಜನಗಳು ಬರೋದು ತುಂಬ ಕಮ್ಮಿ, ಮೊದಲನೇದು. ಎರಡನೇದಾಗಿ ಇಲ್ಲಿ ಸುತ್ತಲೂ ಹಚ್ಚ ಹಸಿರಿರೋದ್ರಿಂದ ನಮಗೆ ಯಾವುದೇ ರೀತಿಯ ಅಪಾಯ ತೊಂದರೆ ಇಲ್ಲ. ನೋಡಿ ಎಷ್ಟೊಂದು ನವಿಲುಗಳೆಲ್ಲ ಇಲ್ಲಿ ಕೂತ್ಕೊಂಡಿದೆ. ಇಲ್ಲೊಂದಿದೆ, ಒಂದೆರಡು ಮೂರು ಕೂಗಾಡ್ತಾ ಇದೆ. ನಮಸ್ಕಾರ. ವಿಶೇಷವಾದ ಮತ್ತೊಂದು ಜಾಗಕ್ಕೆ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಈ ಜಾಗ ಹಿಂದಿನ ರಾಜ ಮಹಾರಾಜರಿಗೆ ಮನೆಗೆ ಬಂದಂತಹ ಅತಿಥಿ ಮತ್ತು ಅಭ್ಯಾಗತರಿಗೆ ಉಳ್ಕೊಳ್ಳೋಕ್ಕೆ ಅಂತ ಮಾಡಿಕೊಟ್ಟಂತಹ ವ್ಯವಸ್ಥೆಗೋಸ್ಕರ ಮಾಡಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಜಾಗ. ಈ ಜಾಗ ಇಲ್ಲೆಲ್ಲ ಅರಮನೆಗಳು, ವಸತಿ ಗೃಹಗಳೆಲ್ಲ ಇತ್ತು. ಇಲ್ಲಿ ನೀವು ಕಾಣಬಹುದು. ಅದು ಕಾಲಕ್ರಮೇಣ ವಿಜಯನಗರ ಪತನದ ನಂತರ ಮುಸಲ್ಮಾನರ ದಾಳಿಗೆ ಅದನ್ನೆಲ್ಲವನ್ನು ಸುಟ್ಟಿದ್ದಾರೆ. ಇಲ್ಲಿ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಮಾಡಿರ್ತಕ್ಕಂತಹ ಬುನಾದಿ ಅಂದರೆ ಬೇಸ್ಮೆಂಟ್ ಅಂತಲೇ ಹೇಳ್ತಾರೆ, ಅದು ಮಾತ್ರ ಉಳಿದಿದೆ. ಇಲ್ಲಿ ಎಲ್ಲವೂ ಕೂಡ ಇನ್ನು ಪೂರ್ತಿ ಸುಟ್ಟು ಹೋಗಿದೆ. ಈ ಜಾಗದ ಇನ್ನೊಂದು ವಿಶೇಷ ಏನು ಅಂತಂದರೆ, ಇಲ್ಲಿ ಜನ ಬರೋದು ತುಂಬ ವಿರಳ. ಹಾಗಾಗಿ ಇಲ್ಲಿ ನವಿಲುಗಳ ಸಂತತಿ, ನವಿಲುಗಳ ಸಂಖ್ಯೆ ತುಂಬ ಹೆಚ್ಚಾಗಿದೆ. ಬನ್ನಿ ಈ ಜಾಗವನ್ನು ನೋಡ್ತಾ ಹೋಗೋಣ. ಇಂತಹ ಅತ್ಯಂತ ಅದ್ಭುತ ವಿಶೇಷವಾದ ಸ್ಥಳ. ರಾಜನ ವಿಶೇಷ ಅಧಿಕಾರಿಗಳು, ವಿದೇಶದಿಂದ ಬಂದಂತಹ ಪ್ರಜೆಗಳಿಗೆ, ಅತಿಥಿಗಳಿಗೆ, ಅಭ್ಯಾಗತರಿಗೆ ಉಳ್ಕೊಳ್ಳಿಕ್ಕೆ ಅಂತ ಇಲ್ಲಿ ವಸತಿ ಗೃಹಗಳನ್ನು, ರಾಜರಿಗೆ ಆಪ್ತರಾದಂಥವ್ರನ್ನ ಉಳಿಸ್ಲಿಕ್ಕೆ ಅಂತ ಮಾಡಿರ್ತಕ್ಕಂತಹ ಅತ್ಯಂತ ಅದ್ಭುತವಾದ ವಿಶೇಷವಾದ ಜಾಗ. ಎಲ್ಲವೂ ಸುಟ್ಟೋಗಿದೆ. ಅದರ ಬೇಸ್ಮೆಂಟ್ ಮಾತ್ರ ಇಲ್ಲಿ ನಾವು ಕಾಣಬಹುದಾಗಿದೆ. ಇಲ್ಲೆಲ್ಲ ನೀರಿನ ವ್ಯವಸ್ಥೆ ಕೂಡ ಅವರು ಸಮೃದ್ಧವಾಗಿ ಮಾಡಿದರು. ಅದಕ್ಕಂತ ಹೇಳಿ ಇಲ್ಲಿ ಬಾವಿಗಳನ್ನು ಕೂಡ ಮಾಡಿದ್ದಾರೆ. ವಿಜಯನಗರ ಕಾಲದ ಇತಿಹಾಸ ಸುಮಾರು ಒಂದು 200 ವರ್ಷ. 14ನೇ ಶತಮಾನದಲ್ಲಿ ವಿದ್ಯಾರಣ್ಯರಿಂದ ಅದು ಸ್ಥಾಪಿತಗೊಳ್ಳಲ್ಪಡುತ್ತೆ. ಸಾಮಾನ್ಯ 16ನೇ ಶತಮಾನದಲ್ಲಿ ಅದು ಸಂಪೂರ್ಣ ನಾಶ ಆಗುತ್ತೆ. ಮುಸಲ್ಮಾನರ ದಾಳಿಯಿಂದ ವಿಜಯನಗರ ಸಂಪೂರ್ಣ ಪತನವಾಗುತ್ತೆ. ಇಲ್ಲಿ ನೀವು ಕಾಣಬಹುದು, ಇಲ್ಲಿ ಬಾವಿ ಇದೆ. ಆದರೆ ಅದರಲ್ಲಿ ಬಂದವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಕಬ್ಬಿಣದ ಒಂದು ಗ್ರಿಲ್ಲನ್ನು ಇಟ್ಬಿಟ್ಟು ಅದನ್ನು ಮುಚ್ಚಿ ಕವರ್ ಮಾಡಿದ್ದಾರೆ. ಇದ್ದಂತಹ ಉಳಿದ ಅವಶೇಷಗಳನ್ನು ಅವರು ಸುಟ್ಟು ಸಂಪೂರ್ಣ ನಾಶ ಮಾಡಿದ್ದಾರೆ. ಮತ್ತೊಂದು ಬೇಸರದ ಸಂಗತಿ, ವಿಜಯನಗರವನ್ನು ಎಷ್ಟು ದೊಡ್ಡ ಸಾಮ್ರಾಜ್ಯ ಇತ್ತು ಅಂದರೆ
ಸುಮಾರು 5ರಿಂದ 6 ತಿಂಗಳ ಕಾಲ ಅವ್ರ ಕೈಲಾದಷ್ಟು ಧ್ವಂಸವನ್ನು ಮಾಡ್ತಾ ಹೋಗ್ತಾರೆ ವಿಜಯನಗರ ಸಾಮ್ರಾಜ್ಯವನ್ನು. ಅಷ್ಟು ದೊಡ್ಡ ಸಾಮ್ರಾಜ್ಯ ಇತ್ತು ನಮ್ಮ ಹಂಪಿ ವಿಜಯನಗರ. ಈಗ ಅದರ ಅವಶೇಷಗಳನ್ನು ಮಾತ್ರ ನಾವಿಲ್ಲಿ ಕಾಣಬಹುದಾಗಿದೆ. ನೀವು ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ಅದೇ ಕಾಣಿಸುತ್ತೆ. ಇಲ್ಲಿ ಮೆಟ್ಲು ಬಿದ್ದು ಹೋಗಿದೆ. ಇಲ್ಲಿ ಹಂತ ಹಂತವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಇದೊಂದು ಜಾಗ, ಮತ್ತೆ ಇಲ್ಲಿ ಮೆಟ್ಲು ಮಾಡಿದ್ದಾರೆ. ಇಲ್ಲಿ ಒಂದು ಜಾಗ, ಮತ್ತು ಇಲ್ಲಿ ಕೂಡ ಒಂದು ಕಟ್ಟೆ ಥರ ಕಟ್ಟಿದ್ದಾರೆ. ಬಹುಶಃ ಇಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಈ ಜಾಗದಲ್ಲಿ ನಾನು ಹೇಳ್ದಂಗೆ ನವಿಲುಗಳು ತುಂಬ ಇರುತ್ತೆ. ನೀವು ಇಲ್ಲಿ ಬಂದರೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಕೊಡದೆ ನೀವು ಇದನ್ನು ನೋಡಬಹುದು. ಏಕೆಂದರೆ ಅವುಗಳು ವಾಸ ಮಾಡ್ತಕ್ಕಂಥ ಜಾಗಕ್ಕೆ ನಾವು ಬಂದಿದ್ದೀವಿ. ನಮ್ಮಿಂದ ಅವುಗಳಿಗೆ ತೊಂದರೆ ಆಗಬಾರ್ದು. ಇದನ್ನು ನೋಡಲಿಕ್ಕಂತಲೇ ಅಲ್ಲಿ ಒಂದು ವಾಚ್ ಟವರ್ ಅಂತ ಮಾಡಿದ್ದಾರೆ, ವೀಕ್ಷಣಾ ಗೋಪುರ ಅಂತ. ಅಲ್ಲಿ ಒಂದು ದೊಡ್ಡ ಬಂಡೆ ಇದೆ. ಆ ಬಂಡೆ ಮೇಲೆ ನಿಂತ್ಕೊಂಡು ನಾವು ಈ ಎಲ್ಲ ಚಿತ್ರಣವನ್ನು ಕವರ್ ಮಾಡಬಹುದು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಷ್ಟು ದೊಡ್ಡ ಜಾಗದಲ್ಲಿ ನಿಮಗೆಲ್ಲೂ ನೀರಿನ ಸಮಸ್ಯೆ ಬರದೇ ಇರಲಿ ಅಂತ ಹೇಳಿ ಅಲ್ಲಲ್ಲಿ ಸಣ್ಣ ಸಣ್ಣ ಬಾವಿಗಳನ್ನು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಅವರು ನಿರ್ಮಾಣವನ್ನು ಮಾಡ್ತಾ ಹೋಗಿದ್ದಾರೆ. ನೋಡಿ, ಇಲ್ಲಿ ಕೂಡ ಚಿಕ್ಕದಾದಂತಹ ಒಂದು ಬಾವಿ, ತುಂಬ ಚಿಕ್ಕದು. ನೀರು ಕೂಡ ಇದರಲ್ಲಿ ಕಾಣಬಹುದು, ಆದರೆ ತುಂಬ ಆಳ ಇದೆ. ಇಂತಹ ಜಾಗಗಳಿಗೆ ನೀವು ಭೇಟಿ ಕೊಡೋದಿದ್ದರೆ ದಯವಿಟ್ಟು ಒಬ್ಬರೇ ಅಂತೂ ಬರೋಕ್ಕೆ ಹೋಗಬೇಡಿ. ಕನಿಷ್ಠ 2-3 ಜನ ಬಂದರೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಇದು ನಿರ್ಜನ ಪ್ರದೇಶ. ಇಲ್ಲಿ ನಿಮಗೆ ಕಾಡು ಪ್ರಾಣಿಗಳಿಂದ ತೊಂದರೆ ಆಗಬಹುದು. ನಿಮ್ಮ ಜಾಗೃತಿಯಿಂದ ನೀವು ಬಂದರೆ ತುಂಬ ಅನುಕೂಲ. ಈ ಜಾಗವನ್ನು ಅವರು ಎಷ್ಟು ಭದ್ರವಾಗಿ ಕಟ್ಟಿದ್ರಂದರೆ, ಆಗಿನ ಕಾಲದಲ್ಲಿ ಸಿಮೆಂಟ್ ಇರಲಿಲ್ಲ. ಉಸುಗು, ಗಾರೆ, ಸುಣ್ಣ, ಕಪ್ಪೆ ಚಿಪ್ಪು ಇಂತಹ ಕ್ಯಾಲ್ಸಿಯಂ ಇರತಕ್ಕಂತಹ ವಸ್ತುಗಳನ್ನು ಬಳಸಿಬಿಟ್ಟು ಈ ಕೋಟೆ ಗೋಡೆಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ನೋಡಿ ಎಷ್ಟು ಭದ್ರವಾಗಿದೆ. ಎಲ್ಲ ಬಿದ್ದಿರ್ತಕ್ಕಂಥ ಅವಶೇಷಗಳು ಎಷ್ಟು ನಾವು ಊಹಿಸ್ಕೊಳ್ಬಹುದು. ಇಲ್ಲಿ ಏನಾದರೂ ಆ ಮೊದಲಿನ ಅರಮನೆಗಳು ಸುಡದೆ ಹಾಗೆ ಬಿಟ್ಟಿದ್ರು ಅಂದರೆ ನಿಜವಾಗ್ಲೂ ಹಂಪಿ ದಿವ್ಯವಾದ ಭವ್ಯವಾದ ಪರಂಪರೆಯನ್ನು ಇನ್ನೂ ಬಂದಂಥವ್ರಿಗೆ ಹೆಚ್ಚು ತೋರಿಸ್ತಾ ಇತ್ತು. ಇಲ್ಲಿ ಯಾವುದಕ್ಕೆ ಆಗಲಿ ಒಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. 200 ವರ್ಷಗಳ ಕಾಲ ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ನಮ್ಮ ಹಂಪಿ ವಿಜಯನಗರ ಮೆರೆದಿದೆ. ಅದರದ್ದು ಸಮಯ ಮುಗಿದಿದ್ದರಿಂದ ಅದು ಅವನತಿಯನ್ನು ಹೊಂದಿದೆ. ಇಲ್ಲಿ ಕಾಣಬಹುದು ಅದ್ಭುತವಾದಂತಹ ಬೇಸ್ಮೆಂಟ್ ಇದು. ನೋಡಿ ಯಾವ ರೀತಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಕೂಡ ಸಣ್ಣದೊಂದು ನೀರಿನ ವ್ಯವಸ್ಥೆ. ತುಂಬ ಆಳದಲ್ಲಿದೆ. ಇಲ್ಲಿ ನೋಡಿ, ನೀವು ಗಮನಿಸಿ, ದೊಡ್ಡ ಕಲ್ಲು ಬಂಡೆಯನ್ನು ಅವರು ಕೆತ್ತುತ್ತಾ ಒಳಗಡೆ ಹೋಗಿ ಬಾವಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟು ದೊಡ್ಡ ಕಲ್ಲು ಬಂಡೆಗಳು ಬಂದರೂ ಕೂಡ ಅವರು ಕೆತ್ತಿದ್ದಾರೆ. ಇದು ಅಡುಗೆ ಮಾಡ್ಕೊಳ್ಳೋಕ್ಕೆ ಒಳಕಲ್ಲು. ಈ ಜಾಗದಲ್ಲಿ ಈ ರೀತಿಯಾದ ಬೃಹತ್ತಾದ ಒಂದು ಬಂಡೆ ಇದೆ. ಆ ಬಂಡೆ ಮೇಲೆ ಇಲ್ಲಿ ಶಂಖ ಚಕ್ರಗಳನ್ನು ಕೆತ್ತಿದ್ದಾರೆ. ಮಧ್ಯದಲ್ಲಿ 3 ನಾಮ, ಒಂದು ಕಡೆಗೆ ಶಂಕರ, ಇನ್ನೊಂದು ಕಡೆಗೆ ಚಕ್ರ. ಇಲ್ಲಿ ಹನುಮಂತನನ್ನು ನೀವು ಕಾಣಬಹುದು. ಇಲ್ಲಿ ಮೇಲ್ಗಡೆ ಪಾದಗಳಿದೆ. ಈ ಬಂಡೆ ಮೇಲೆ ಹತ್ತಿ ಕೂತ್ಕೊಂಡ್ರೆ ಅದ್ಭುತವಾದ ದೃಶ್ಯವನ್ನು ನೀವಿಲ್ಲಿ ಆರಾಮಾಗಿ ನೋಡ್ತಾ ಕೂತ್ಕೋಬಹುದು. ಹೊತ್ತಲ್ಲಿ ಏನಾದರೂ ಬಂದರೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸು, ಒಂದು ವಾಟರ್ ಬಾಟ್ಲಿನೋ ತಂದುಕೊಂಡು ಇಲ್ಲೆಲ್ಲ ಈ ಜಾಗದಲ್ಲಿ ನವಿಲುಗಳು ವಿಹಾರ ಮಾಡ್ತಾ ಇರುತ್ತೆ. ಅವಕ್ಕೆ ಯಾವುದೇ ರೀತಿ ನೀವು ದಯವಿಟ್ಟು ತೊಂದರೆಗಳನ್ನು ಕೊಡಬೇಡಿ. ಈ ಜಾಗವನ್ನು ವೀಕ್ಷಣೆ ಮಾಡಬಹುದು. ಇದು ಒಂದು ರೀತಿ ಇಲ್ಲಿಗೆ ವ್ಯೂ ಪಾಯಿಂಟ್ ಅಂತಲೇ ಅಂದ್ಕೊಳ್ಳಿ, ವೀಕ್ಷಣೆಗೆ ಮಾಡಿರಬಹುದು. ತುಂಬ ಅದ್ಭುತವಾಗಿದೆ. ಇಲ್ಲಿ ಕೂತ್ಕೊಂಡ್ರೆ ಸಂಪೂರ್ಣ ಈ ಜಾಗವನ್ನು ನೀವಿಲ್ಲಿ ವೀಕ್ಷಿಸಬಹುದು.
ಹಳೆಯ ಗುರುತುಗಳನ್ನು ಮಾತ್ರ ನಾವಿಲ್ಲಿ ನೋಡಬಹುದು. ಎಂಥ ಅದ್ಭುತವಾದ ಜಾಗ. ಇಲ್ಲಿ ನೀವು ಬಂದಿದ್ದೀರಿ ಅಂದರೆ ಇಲ್ಲಿಂದ ನಿಮಗೆ ವಾಪಸ್ ಹೋಗೋಕ್ಕೆ ಮನಸ್ಸಾಗಲ್ಲ. ಅಷ್ಟು ಅತ್ಯಂತ ರಮಣೀಯವಾದಂತಹ ಅದ್ಭುತವಾದಂತಹ ಜಾಗ. ಇಲ್ಲಿ ಒಂದು ದೇವಸ್ಥಾನ ಇದೆ, ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ನಂದಿ ಕಾಣಬಹುದು. ಒಂದು ಬಂಡೆ ಇದೆ, ಆ ಬಂಡೆ ಮೇಲೆ ಅದನ್ನು ಕೆತ್ತಿ ಈ ರೀತಿ ಇದಕ್ಕೆ ಇಲ್ಲಿ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಮೊದಲು ಬಿದ್ದೋಗಿತ್ತು. ಇತ್ತೀಚಿನ ದಿನಗಳಲ್ಲಿ ಇದನ್ನು ಪುನರ್ನಿರ್ಮಾಣ ಮಾಡಿ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ವೀರಭದ್ರ ದೇವರನ್ನು ನೀವು ಕಾಣಬಹುದಾಗಿದೆ. ಈ ಬೃಹತ್ ವೇದಿಕೆಯ ಪಕ್ಕದಲ್ಲೇ ಇಲ್ಲಿ ಕೂಡ ಒಂದು ಬಾವಿಯನ್ನು ನಾವು ಕಾಣಬಹುದಾಗಿದೆ. ತುಂಬ ಆಳ ಇದೆ ಇದು. ನೀರು ಕೂಡ ಇದೆ ಇದರಲ್ಲಿ, ಕಾಣಿಸುತ್ತಾ? ಅದು ಎಂಥ ದೊಡ್ಡ ಬಾವಿ. ಇದು ಸಂಪೂರ್ಣವಾಗಿ ಕಲ್ಲಿಂದನೇ ನಿರ್ಮಾಣ ಮಾಡಿದ್ದಾರೆ. ನೀವಿಲ್ಲಿ ವೀಕ್ಷಿಸೋಕೆ ಅವಕಾಶ ಇದೆ. ಕಲ್ಲಿಂದನೇ ಸಂಪೂರ್ಣವಾಗಿ ನೀಟಾಗಿ ಕೋಟೆ ಥರ ಕಟ್ಟಿಬಿಟ್ಟು ಈ ಬಾವಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆರ್ಕಿಟೆಕ್ಚರ್ ತುಂಬ ಅತ್ಯಂತ ಅದ್ಭುತವಾದಂತಹ ಆರ್ಕಿಟೆಕ್ಚರ್. ಯಾರಾದರೂ ವಿದ್ಯಾರ್ಥಿಗಳೇನಾದರೂ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕಲಿತಾ ಇದ್ದರೆ ಹಂಪಿಗೆ ಸರ್ತಿ ಭೇಟಿ ಕೊಡಿ. ಇಂತಹ ಜಾಗಗಳು ನಿಮಗೆ ಇನ್ನಷ್ಟು ವಿಶೇಷವಾದ ಮಾಹಿತಿಗಳನ್ನು ಕೊಡ್ತಾ ಹೋಗುತ್ತೆ, ವಿಶೇಷವಾದ ಐಡಿಯಾಗಳನ್ನು ಈ ಜಾಗ ನಿಮಗೆ ಕೊಡುತ್ತೆ. ಇದರ ಕೊನೆಯ ದೃಶ್ಯವನ್ನು ಅಲ್ಲಿ ಮೇಲ್ಗಡೆ ನೋಡಲಿಕ್ಕಂತಲೇ ಒಂದು ಜಾಗ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ. ಇಲ್ಲಿ ಬಿದ್ದಿರ್ತಕ್ಕಂತಹ ಮಂಟಪಗಳು, ಅದರ ಮೇಲಿದ್ದಂತಹ ಇದರ ಅವಶೇಷಗಳನ್ನು ನಾವಿಲ್ಲಿ ಕಾಣಬಹುದು. ನೋಡಿ, ಭವ್ಯವಾದಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಬಂದಂತಹ ಅತಿಥಿಗಳಿಗೆ ಅಥವಾ ಸಭೆಗಳೇನಾದರೂ ನಡೆದಾಗ, ಸಮಾರಂಭಗಳು ನಡೆದಾಗ ಇಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ ಇಲ್ಲಿ ಕುಳಿತುಕೊಂಡು ನೋಡಲಿಕ್ಕೆ ಅಂತ ಹೇಳಿ ವ್ಯವಸ್ಥೆ ಮಾಡಿರ್ತಾರೆ. ದಸರಾ ಸಮಯದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಹಂಪಿಲಿ ಮಹಾನವಮಿ ದಿಬ್ಬ ಅಂತಲೇ ಇದೆ. ಮೈಸೂರಲ್ಲಿ ನಡೀತಕ್ಕಂತಹ ದಸರಾ ವೈಭವ ಏನಿದೆ ಅದೆಲ್ಲವೂ ವಿಜಯನಗರದಿಂದನೇ ಹೋಗಿರ್ತಕ್ಕಂಥದ್ದು. ಈಗ ಹಂಪಿಲಿ ಅದು ಯಾವುದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಜಸ್ಟ್ ಊಹಿಸ್ಕೊಳ್ಬಹುದಷ್ಟೇ. ಇಂತಹ ಭವ್ಯವಾದ ವೇದಿಕೆ. ಇಲ್ಲಿ ಭರತನಾಟ್ಯಗಳು, ಸಂಗೀತ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಇಲ್ಲಿ ನಡೀತಾ ಇರುತ್ತೆ. ನೋಡಿ ಯಾವ ರೀತಿ ಇದನ್ನು ಸಣ್ಣ ಸಣ್ಣ ಇಟ್ಟಿಗೆಗಳಿಂದ, ಈಗಿನ ಇಟ್ಟಿಗೆಗಳು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರುತ್ತೆ. ನಾವು ಕೆಲವೊಂದು ಸರ್ತಿ ಕೈಯಿಂದ ಹೊಡೆದ್ರೇ ಬಿದ್ದು ಹೋಗೋ ಚಾನ್ಸಸ್ ಇರುತ್ತೆ. ಇದು ನೋಡಿ, ಎಲ್ಲ ಅಳಿದು ಉಳಿದ ಹಂಪಿಯ ಅವಶೇಷಗಳು. ಇಲ್ಲಿ ನಾನು ಹೇಳಿದ ಹಾಗೆ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಅದಕ್ಕೆ ಸಾಕ್ಷಿಯನ್ನು ಹಾಗೆ ಇಲ್ಲಿ ನಾಟ್ಯದ ಕೆಲವೊಂದು ಭಂಗಿಗಳನ್ನು ಕೂಡ ಅವರು ಕೆತ್ತಿದ್ದಾರೆ. ಇಂತಹ ಭವ್ಯವಾದಂತಹ ಜಾಗ ಇದೆ. ನೀವೊಂದು ಸರ್ತಿ ತಪ್ಪದೇ ಈ ಜಾಗಕ್ಕೆ ಭೇಟಿ ಕೊಡಿ. ಮನಸ್ಸಿಗೆ ಇದು ಸಂತೋಷ ಅಂತ ನಿಮಗೆ ತಪ್ಪದೇ ಕೊಡುತ್ತೆ. ಇಲ್ಲೆಲ್ಲ ನಾನು ಹೇಳಿದ ಹಾಗೆ ನೀರಿನ ವ್ಯವಸ್ಥೆಗೋಸ್ಕರ ಬಾವಿಗಳನ್ನು ಕೂಡ ಅವರು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ವೀಕ್ಷಿಸಬಹುದು, ಬಾವಿಯಲ್ಲಿ ನೀರಿಲ್ಲ. ಇಲ್ಲಿ ನೀರಿನ ವ್ಯವಸ್ಥೆಗೋಸ್ಕರ ಇದನ್ನು ಮಾಡಿದ್ದಾರೆ. ಈ ನೀರುಗಳು ಬಂದು ಇಲ್ಲಿ ಕಲ್ಲಿನ ಮುಖಾಂತರ ಬಂದು ಈ ಬಾವಿಲಿ ಶೇಖರಣೆ ಆಗ್ತಾಯಿತ್ತು. ಈ ದಾರಿಯಿಂದ ನಾವು ಹೊರಗಡೆಗೆ ಬಂದಾಗ ನೀರಿನ ವ್ಯವಸ್ಥೆಗೆ ಅಂಥೇಳಿ ಇಲ್ಲಿ ಕೂಡ ಒಂದು ಚಿಕ್ಕದಾದಂತಹ ಒಂದು ಬಾವಿ ಥರ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ನೀರನ್ನು ಸೇದ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸುಂದರವಾದಂತಹ ಬಾವಿ ಥರ, ಕೊಳದ ಥರ ನಿರ್ಮಾಣ ಮಾಡಿದ್ದಾರೆ. ಬಾವಿ ಅನ್ನೋದಕ್ಕಿಂತ ಕೊಳ ಅಂದರೆ ಇದೇ ಮಾರ್ಗವಾಗಿ ನಾವು ಈ ರೀತಿಯಾಗಿ ಎಡಗಡೆಯಿಂದ ಹೋದರೆ
ನಮಗೆ ಈ ದಾರಿಯಾಗಿ ಹೋದರೆ ಕಮಲಾಪುರ ಸಿಗುತ್ತೆ. ಇದು ಹಂಪಿಗೆ ಮಾರ್ಗವನ್ನು ಕಲ್ಪಿಸ್ತಕ್ಕಂತಹ ಒಂದು ಜಾಗ. ಇವಾಗ ನಾವು ನೋಡಿ ಬಂದಿರತಕ್ಕಂಥ ಜಾಗದ ಬಗ್ಗೆ ಇಲ್ಲಿ ಚಿಕ್ಕದಾಗಿ ಮಾಹಿತಿ ಹಾಕಿದ್ದಾರೆ. ಇವು ಡಣಾಯಕ ಆವರಣದ ಉತ್ತರ ದಿಕ್ಕಿನ ವಿಶಾಲ ಮೈದಾನದಲ್ಲಿ ಕಂಡುಬರುತ್ತವೆ. ಇಲ್ಲಿ ಸುಮಾರು 15 ಅಥವಾ ಅದಕ್ಕಿಂತ ಹೆಚ್ಚು ಶ್ರೇಷ್ಠ ಅರಮನೆಗಳಿದ್ದು ಪ್ರಸ್ತುತ ಅವುಗಳ ಅಡಿಪಾಯಗಳನ್ನು ಮಾತ್ರ ಕಾಣಬಹುದಾಗಿದೆ. ಬಹುತೇಕ ಎಲ್ಲ ವಸತಿ ಗೃಹಗಳು ಒಂದೇ ತರಹದ ರಚನೆಯಲ್ಲಿ ಹೊಂದಿದ್ದು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ನಿರ್ಮಿಸಲ್ಪಟ್ಟಿವೆ. ಇದಕ್ಕೆ ಅಪವಾದಗಳೆಂಬಂತೆ ಕೆಲವು ದಕ್ಷಿಣ ಮತ್ತು ಪಶ್ಚಿಮಾಭಿಮುಖವಾಗಿ ಮನೆಗಳು ಸಹ ಇವೆ. ಎಲ್ಲ ಮನೆಗಳಿಗೂ ಮೆಟ್ಟಿಲುಗಳಿದ್ದು ಮಧ್ಯದ ಹಂತವು ವೇದಿಕೆ ಭಾಗವನ್ನು ಹೊಂದಿದ್ದು ಸರಳವಾದ ಅಧಿಷ್ಠಾನ ಮತ್ತು ಆವರಣ ಗೋಡೆಗಳನ್ನು ಹೊಂದಿವೆ. ಮನೆಗಳಿಗೆ ಗಾರೆಯ ಲೇಪನವಿರುವುದರಿಂದ ಇವುಗಳು ಸಾಕಷ್ಟು ಕಾಲದವರೆಗೆ ಬಳಕೆಯಲ್ಲಿದ್ದವೆಂದು ಹೇಳಬಹುದು. ಸಾಮಾನ್ಯವಾಗಿ ಇವು 2 ಅಥವಾ 3 ಅಂತಸ್ತಿನ ಮನೆಗಳಾಗಿದ್ದು ಮೆಟ್ಟಿಲುಗಳ ಮೂಲಕ ಪ್ರವೇಶ ಮಾಡಬಹುದಾಗಿತ್ತು. ಮೆಟ್ಟಿಲುಗಳಿಗೆ ಕೈಪಿಡಿ ಗೋಡೆಗಳು ಬದಲಿಗೆ ಯಾಳಿ, ಆನೆ ಅಥವಾ ಹೂವಿನ ಅಲಂಕಾರಗಳನ್ನು ಬಳಸಲಾಗಿದೆ. ಈ ಎಲ್ಲ ಅರಮನೆಗಳನ್ನು ಗಚ್ಚುಗಾರೆಯಿಂದ ನಿರ್ಮಿಸಿದ್ದು ಹೂವಿನ ಅಲಂಕರಣಗಳನ್ನು ಇರುವುದರಿಂದ ಈ ಮನೆಗಳನ್ನು ಸಮಾಜದ ಪ್ರತಿಷ್ಠಿತರು ಉಪಯೋಗಿಸಿರಬಹುದೆಂದು ತೋರುತ್ತವೆ. ಪ್ರತಿಯೊಂದು ಮನೆಯಲ್ಲಿಯೂ ಒಂದೊಂದು ಚಿಕ್ಕ ಬಾವಿಯನ್ನು ಕಾಣಬಹುದು. ಈ ಮನೆಗಳು ಅಗ್ನಿಯ ದುರಂತದಿಂದ ನಾಶವಾಗಿರುವುದಕ್ಕೆ ಸಾಕ್ಷಿಯಾಗಿ ಉತ್ಖನನದಲ್ಲಿ ಇದ್ದಿಲು, ಬೂದಿ ಮತ್ತು ತೃಟಿತ ಕಲ್ಲುಗಳು ದೊರಕಿವೆ. ಜೊತೆಗೆ ಇನ್ನೂ ಹಲವು ಪ್ರಾಚ್ಯ ವಿಶೇಷಗಳು ಇಲ್ಲಿ ದೊರಕಿರುತ್ತವೆ ಅಂತ ಹೇಳಿ ಇಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ಹವಾಮಾದವರು ಹಾಕಿದ್ದಾರೆ. ಕರ್ನಾಟಕ ಟೂರಿಸ್ಟ್ಮೆಂಟ್ನವರು ಹಾಕಿದ್ದಾರೆ. ಬನ್ನಿ ಇಲ್ಲಿ ನಿಂತ್ಕೊಂಡು ನಾವಿಂತಹ ಅದ್ಭುತವಾದ ದೃಶ್ಯವನ್ನು ನೋಡ್ಕೊಂಡು ಬರೋಣ. ಇದು ಜಾಗ ಯಾವ ರೀತಿ ಇತ್ತು ಅನ್ನೋದನ್ನು ಹಾಕಿದ್ದಾರೆ. ವಿರೂಪಾಕ್ಷ ದೇವಸ್ಥಾನ, ಋಷಿಮುಖ ಪರ್ವತ. ಇದು ನಾನು ನಿಮಗೆ ತೋರಿಸಿರತಕ್ಕಂತಹ ಜಾಗ. ಇಲ್ಲಿ ಮೆಟ್ಟಿಲುಗಳ ವ್ಯವಸ್ಥೆ ಮಾಡಿದ್ದಾರೆ. ಈ ಅದ್ಭುತವಾದ ಜಾಗದಲ್ಲಿ ನಿಂತ್ಕೊಂಡು ನಾವು ಈ ಅತಿಥಿಗಳು ವಸತಿ ಮಾಡತಕ್ಕಂತಹ ಜಾಗವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಬಹುದು. ಇಲ್ಲಿ ಸಿಂಗಲ್ ಆಗಿ ಕಾಣತಕ್ಕಂಥದ್ದು ಮಂಟಪ. ಕಾವಲುಗಾರರಿಗೆ ಅದನ್ನು ನಿರ್ಮಾಣ ಮಾಡಿರ್ತಾರೆ. ಅಲ್ಲಿ ನಿಂತ್ಕೊಂಡು ಅವರು ಊರಿಗೆ ಬರೋರು ಹೋಗೋರನ್ನ ನೋಡ್ತಾ ಇರ್ತಾರೆ. ಇದು ಆನೆ ಸಾಲು, ಒಂಟೆ ಸಾಲು ಪಕ್ಕದಲ್ಲಿರ್ತಕ್ಕಂತಹ ಒಂದು ಮಂಟಪ. ಇಲ್ಲಿ ನಿಮಗೆ ಕಾಣಿಸ್ತಕ್ಕಂಥದ್ದು ಮಾತಂಗ ಪರ್ವತ. ಮತಂಗ ಋಷಿಗಳು ತಪಸ್ಸು ಮಾಡಿರ್ತಕ್ಕಂತಹ ಜಾಗ. ಇದು ಋಷಿಮುಖ ಪರ್ವತ. ಇಲ್ಲಿಂದ ನಿಮಗೆ ಅದು ನೀಟಾಗಿ ಕಾಣಿಸುತ್ತೆ. ಋಷಿಯ ಮುಖದ ಥರ ಮೇಲ್ಗಡೆ ಜಟೆ, ಮೂಗಿನ ಆಕಾರ. ಇಲ್ಲಿ ನಮಗೆ ವಿರೂಪಾಕ್ಷೇಶ್ವರ ದೇವಸ್ಥಾನವನ್ನು ನಾವಿಲ್ಲಿ ನೋಡಬಹುದು. ಮುಖ್ಯ ಗೋಪುರ. ಇದು ನಾನು ಇಷ್ಟೊತ್ತು ನಿಮಗೆ ತೋರಿಸಿರ್ತಕ್ಕಂತಹ ಅದ್ಭುತವಾದಂತಹ ರಾಜಮಾನ್ಯರು ವಸತಿ ಮಾಡಲಿಕ್ಕೆ ಕಟ್ಟಿರ್ತಕ್ಕಂತಹ 2 ಅಂತಸ್ತಿನ 3 ಅಂತಸ್ತಿನ ಮನೆಗಳಿದ್ದಂತಹ ಅದ್ಭುತವಾದ ಜಾಗ. ಎಲ್ಲ ಜಾಗಗಳಿಗೆ ನಾವೀಗ ಅಡ್ಡಾಡ್ಕೊಂಡು ಬಂದಿದ್ದೀವಿ. ನಾನು ನಿಮಗೆ ಮೊದಲೇ ಹೇಳಿದಾಗೆ ಈ ಜಾಗದಲ್ಲಿ ನವಿಲುಗಳು ಹೆಚ್ಚಾಗಿ ವಿಹಾರ ಮಾಡ್ತಾ ಇರ್ತವೆ. ಇದೇ ರೀತಿಯಾಗಿ ಸ್ವಲ್ಪ ನಾವು ಈ ಕಡೆಗೆ ಬಂದರೆ ಇಲ್ಲಿ ಕೂಡ ದೊಡ್ಡ ಒಂದು ಕೋಟೆ ಇರತಕ್ಕಂಥ ಒಂದು ಜಾಗ ಸಿಗುತ್ತೆ. ಈ ಜಾಗಕ್ಕೆ ಟಂಕಸಾಲೆ ಅಂತ ಕರೀತಾರೆ. ಅಂದರೆ ಇಲ್ಲಿ ಆಗಿನ ಕಾಲದಲ್ಲಿ ನಾಣ್ಯಗಳನ್ನು ತಯಾರು ಮಾಡ್ತಾಯಿದ್ರು. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ತಾ ಹೋಗ್ತೀನಿ.